ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಬನ್ನಿ ಅಮ್ಮನಪ್ಪಿಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅನಿತಾ, ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್. ಎಲ್ರಿಗೂ ತಿಳಿದಿರೋ ಪ್ರಕಾರ ಮಗು ಚೆನ್ನಾಗಿ ಆರೋಗ್ಯವಂತವಾಗಿ ಹುಟ್ಟಬೇಕಂದ್ರೆ ಮೊದಲು ತಾಯಿ ಆರೋಗ್ಯ ತುಂಬ ಚೆನ್ನಾಗಿರಬೇಕು. ಇದು ಎಲ್ಲರಿಗೂ ಗೊತ್ತಿರುವಂಥ ಒಂದು ಸತ್ಯ. ಆದರೆ ತಾಯಿ ಆರೋಗ್ಯವಾಗಿರ್ಬೇಕಾದ್ರೆ ಏನೇನು ಮಾಡಬೇಕಾಗತ್ತೆ? ಮಗು ಜನಿಸಿದ ನಂತರ ಮಾತ್ರ ಮಗುವಿನ ಆರೋಗ್ಯ ಅಲ್ಲ, ಮಗು ಹೊಟ್ಟೆಲಿರುವಾಗಿಂದನೂ ಮಗುವಿನ ಆರೋಗ್ಯ ಒಂದು ಕೌಂಟ್ ಆಗುತ್ತೆ. ಯಾಕಂದರೆ ಆರೋಗ್ಯವಂತವಾದ ಮಗು ಅಂದರೆ ಒಂದು ಸರಿಯಾದ ತೂಕದೊಂದಿಗೆ ಏನು ಕಾಂಪ್ಲಿಕೇಶನ್ ಇಲ್ಲದೆ ಹುಟ್ಟಬೇಕು ಅಂತ ಹೇಳಿದರೆ ತಾಯಿ ಆರೋಗ್ಯ ಅಷ್ಟು ಚೆನ್ನಾಗಿರಬೇಕಾಗತ್ತೆ. ಈ ತಾಯಂದ್ರಿಗೆ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅದ್ರ ಬಗ್ಗೆ ಮಾಹಿತಿ ಎಲ್ರಿಗೂ ಗೊತ್ತಿದೆ. ಗರ್ಭಿಣಿ ಹಂತದಲ್ಲಿ ಕೆಲವೊಂದು ಸರಿ ಶುಗರ್ ಬರ್ಬೋದು, ಬಿ ಪಿ ಆಗ್ಬೋದು. ಆ ಬಿ ಪಿ ತುಂಬ ಹೈ ಹೋದಾಗ ಎಕ್ಲಂಶಿಯ ಥರ ಆಗ್ಬೋದು. ಆನಂತರ ಥೈರಾಯ್ಡ್ ಪ್ರಾಬ್ಲಮ್ ಆಗ್ಬೋದು. ಆನಂತರ ಗರ್ಭಕೋಶದಲ್ಲಿ ಏನೋ ಸಮಸ್ಯೆಗಳಾಗ್ಬೋದು. ಈ ಥರ ಎಲ್ಲ ಸಮಸ್ಯೆಗಳನ್ನು ಮ್ಯಾನೇಜ್ ಮಾಡೋಕ್ಕೆ ಕಲ್ತಿರಬೇಕು. ಅಥವಾ ರಕ್ತದಲ್ಲೇನೋ ತೊಂದರೆ ಆಗ್ಬೋದು, ಅನಿಮಿಯಾ ಆಗ್ಬೋದು, ರಕ್ತ ಕಡಿಮೆ ಆಗ್ಬೋದು, ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ಬೋದು. ಇವಾಗೆಲ್ಲ ಕೇಳ್ತೀವಿ ನಾವು, ಜಾಂಡೀಸ್ ಕಾಯಿಲೆ ಇರ್ಬೋದು, HIV ಕಾಯಿಲೆ ಇರ್ಬೋದು. ಈ ಥರ ಕಾಯಿಲೆ ಇದ್ದಾಗೆಲ್ಲ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ HIV ನೋಡಿ, HIV ಇರುವಂಥ ತಂದೆ ತಾಯಂದರು ಕೂಡ HIV ಇಲ್ಲದೆ ಇರುವಂಥ ಮಗುಗೆ ಜನ್ಮ ಕೊಡಬಹುದು. ಆ ಥರ ಈಗೆಲ್ಲ ಟ್ರೀಟ್ಮೆಂಟ್ ಮೆಡಿಸಿನ್ ಪ್ರತಿಯೊಂದು ಅವೈಲೇಬಲ್ ಇದೆ. ಸೊ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕಂದ್ರೆ ಮೊದಲು ನಮ್ಮ ಆರೋಗ್ಯ ಚೆನ್ನಾಗಿದೆನಾ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಅದಕ್ಕೆ ಮುಂಚಿನದಾಗಿ ಏನು ಮಾಡಬೇಕು ನಾವು ಅಂತ ಹೇಳಿದ್ರೆ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಕಾಯಿಲೆ ಬಂದ ಮೇಲೆ ಅದನ್ನು ವಾಸಿ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ನಾವು ಅದನ್ನು ತಡೆಗಟ್ಟುವಂಥ ವಿಧಾನಗಳನ್ನು ಕಲ್ತಿರಬೇಕು. ಫಸ್ಟ್ ಏನಂತ ಹೇಳಿದ್ರೆ ಕಾಂಪ್ಲಿಕೇಶನ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಪ್ರಿವೆನ್ಷನ್, ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕಾಗತ್ತೆ. ಇದ್ರ ಜೊತೆಗೆ ಅರ್ಲಿ ಡಿಟೆಕ್ಷನ್ ಅಂದರೆ ಬೇಗ ನಮಗೇನು ತೊಂದರೆ ಇದೆ ಅಂತ ಕಂಡು ಹಿಡ್ಕೊಳ್ಳೋದು. ಇದನ್ನು ಕಂಡು ಹಿಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಹೇಳಿ? ಸರಿಯಾದ ಟೈಮಿಗೆ ಚೆಕಪ್ಪಿಗೆ ಹೋಗ್ಬೇಕು. ಫಸ್ಟು ಏನು ಡಾಕ್ಟರ್ಸ್ ಹೇಳ್ತಿರ್ತಾರೆ ಎವ್ರಿ ಮಂತ್ ಚೆಕಪ್ಪಿಗೆ ಬರಲಿಕ್ಕೆ ಅಂತ ಹೇಳಿಬಿಟ್ಟು. ಯಾವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಾರಲ್ಲ, ಡಾಕ್ಟ್ರ್ ಏನು ಸಜೆಷನ್ ಕೊಟ್ಟಿರ್ತಾರಲ್ಲ ಆ ರೀತಿ ಚೆಕಪ್ಗೆ ಹೋಗಬೇಕಾಗತ್ತೆ. ಅವರು 15 ದಿವಸಕ್ಕೆ ಬರೋಕ್ಕೆ ಹೇಳಿದ್ರೆ 15 ದಿವಸಕ್ಕೆ ಹೋಗಬೇಕಾಗತ್ತೆ, ತಿಂಗಳಿಗೆ ಬರೋಕ್ಕೆ ಹೇಳಿದ್ರೆ ತಿಂಗಳಿಗೆ ಹೋಗಬೇಕಾಗತ್ತೆ. ಅಂದರೆ ರೆಗ್ಯುಲರ್ ಚೆಕಪ್ ಇರಬೇಕು. ಪ್ರೆಗ್ನೆನ್ಸಿ ಚೆಕಪ್ನ ರೆಗ್ಯುಲರಾಗಿ ಮಾಡಿಸ್ಬೇಕು. ಫಸ್ಟು ಇದು ನಾವು ಅರ್ಲಿ ಡಿಟೆಕ್ಷನ್ ಅಂದರೆ ಬೇಗ ತಿಳ್ಕೊಳ್ಳಿಕ್ಕೆ ಏನು ಮಾಡಬೇಕಾದ್ರೆ ಫಸ್ಟು ರೆಗ್ಯುಲರ್ ಚೆಕಪ್ ಇರಬೇಕು. ಅದ್ರ ಜೊತೆಗೆ ಏನೇನು ಬ್ಲಡ್ ಟೆಸ್ಟ್, ರಕ್ತ ಪರೀಕ್ಷೆಗಳು ಬರೆದು ಕೊಟ್ಟಿರ್ತಾರೆ. ಕೆಲವೊಂದು ಕಾಯಿಲೆದಿರ್ಬೋದು, ಮತ್ತು HbS ಇದೆ ಅಂತ ಇರ್ಬೋದು. ಸೊ ಈ ಥರ ಏನು ರಕ್ತ ಪರೀಕ್ಷೆಗಳಿರ್ತದಲ್ಲ, ಇದು ರಕ್ತ ಪರೀಕ್ಷೆ ಮಾಡಿಸೋದು ಕೂಡ ಬಹಳ ಅವಶ್ಯಕತೆ ಇದೆ. ನೋಡಿ, ಈಗ ಗೊತ್ತಿರೋದಿಲ್ಲ, ಆರೋಗ್ಯವಾಗಿರ್ತೀವಿ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಇನ್ನು ಗರ್ಭಿಣಿ ಇದ್ದಾಗ ಕಂಪಲ್ಸರಿ ಯಾವಾಗ HIV ಟೆಸ್ಟ್ ಮಾಡಿಸ್ತಿರಲ್ಲ ಆವಾಗ ಗೊತ್ತಾಗ್ಲಿಕ್ಕೆ ಶುರುವಾಯಿತು. ಎಷ್ಟೋ ಗರ್ಭಿಣಿಯರು ಮದುವೆ ಆದ ನಂತರ ಇನ್ಫೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಮೊದಲೇ ಗೊತ್ತಿರೋದಿಲ್ಲ ಅವ್ರಿಗೆ, ಯಾವ ರೀತಿ ಬಂದಿದೆ ಏನೂ ಗೊತ್ತಿರೋದಿಲ್ಲ. ಕಾಯಿಲೆ ಯಾವ ರೀತಿಯಿಂದ ಬರಲಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ನಮ್ದು ಏನಪ್ಪ ಕನ್ಸರ್ನ್ ಅಂತ ಹೇಳಿದ್ರೆ ಈ ಕಾಂಪ್ಲಿಕೇಶನ್ನ ಹೇಗೆ ತಡೆಗಟ್ಬೋದು ಅಂತ ಹೇಳಿ. ಜಾಂಡೀಸ್ ಇರ್ಬೋದು, ಇಂಥ ಕಾಯಿಲೆಗಳೆಲ್ಲ ರಕ್ತ ಪರೀಕ್ಷೆ ಮೂಲಕನೇ ಗೊತ್ತಾಗೋದು. ಸೊ ಇಂಥ ಕಾಯಿಲೆಗಳಿಗೆಲ್ಲೂ ಟ್ರೀಟ್ಮೆಂಟ್ ಇದೆ, ಭಯಪಡೋ ಅವಶ್ಯಕತೆ ಇರೋದಿಲ್ಲ. ಅವರು ಕೂಡ ಅವ್ರಿಗೇನು ಕಾಯಿಲೆ ಇದೆಯಲ್ಲ ಆ ಕಾಯಿಲೆ ರಹಿತವಾಗಿ ಮಗುವಿಗೆ ಜನ್ಮ ಕೊಡ್ಬೋದು. ಸೊ ಇದನ್ನು ನಾವೇನೆಂದರೆ ಬ್ಲಡ್ ಟೆಸ್ಟನ್ನು ಮಾಡಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ. ಸ್ಕ್ಯಾನಿಂಗಲ್ಲಿ ಕಂಪ್ಲೀಟಾಗಿ ಒಂದು ಮಗುವಿನ ಪಿಕ್ಚರೇ ಗೊತ್ತಾಗುತ್ತೆ, ಮಗು ಯಾವ ರೀತಿ ಇದೆ ಅಂದರೆ ಎಲ್ಲ ಅಂಗಾಂಗಗಳು ಸರಿಯಾಗಿದೆನಾ, ಕರೆಕ್ಟಾಗಿದೆನಾ, ಹಾರ್ಟ್ ಬೀಟ್ ಇರ್ಬೋದು, ಪ್ರತಿಯೊಂದೂ ಟೋಟಲ್ ಓವರಾಲ್ ಬಾಡಿ ಎಲ್ಲ ಚೆನ್ನಾಗಿದೆನಾ ಅಂತ ಹೇಳ್ಬಿಟ್ಟು ಗೊತ್ತಾಗೋದು ಸ್ಕ್ಯಾನಲ್ಲಿ. ಸ್ಕ್ಯಾನ್ ಕೂಡ ಕರೆಕ್ಟಾಗಿ ಹೇಳಿದ ಟೈಮಿಗೆ 1-3 ಸ್ಕ್ಯಾನಿಂಗ್ ಆಗ್ಬೋದು ಥ್ರೂಔಟ್ ಪ್ರೆಗ್ನೆನ್ಸಿನಲ್ಲಿ. ಎಷ್ಟು ಸಾರಿ ಹೇಳಿರ್ತಾರೆ ಅದನ್ನು ಕರೆಕ್ಟಾಗಿ ಸ್ಕ್ಯಾನಿಂಗ್ ಕೂಡ ಮಾಡಿಸ್ಬೇಕಾಗತ್ತೆ. ಇದ್ರ ಜೊತೆಗೆ ಮೆಡಿಸಿನ್, ಡಾಕ್ಟರ್ಸ್ ಏನು ಮೆಡಿಸಿನ್ ಕೊಟ್ಟಿರ್ತಾರೆ ಅದನ್ನು ತಪ್ಪದೆ ಟೈಮಿಗೆ ಸರಿಯಾಗಿ ತೊಗೊಳ್ಬೇಕಾಗತ್ತೆ. ನಮಗೆ ತಿಳಿದಿರೋ ಥರ ನಾವು ತೊಗೊಳಕ್ಕೆ ಹೋಗಬಾರ್ದು. ಈಗ ಕ್ಯಾಲ್ಶಿಯಂ, ಐರನ್ ಮಾತ್ರೆಗಳನ್ನು ಹೇಳಿರ್ತಾರೆ ರೆಗ್ಯುಲರಾಗಿ ಥ್ರೂಔಟ್ ಪ್ರೆಗ್ನೆನ್ಸಿ ಹೇಳಿರ್ತಾರೆ. ಆಮೇಲೆ ಡೆಲಿವರಿ ಆದ ನಂತರನೂ ಕೆಲವೊಬ್ಬರಿಗೆ 3 ಮಂತ್ಸ್ ತೊಗೊಳಕ್ಕೆ ಹೇಳಿರ್ತಾರೆ. ಅದೇನು ಹೇಳಿರ್ತಾರೆ ವೈದ್ಯರು ಅದನ್ನು ನಾವು ಸರಿಯಾಗಿ ಪಾಲನೆ ಮಾಡಬೇಕಾಗತ್ತೆ. ಅವರು ಒಂದು ಹೇಳಿದ್ದಾರೆ, ಅದು ಕ್ಯಾಲ್ಶಿಯಂ ಮಾತ್ರೆ ತುಂಬ ದೊಡ್ಡದಿರುತ್ತೆ, 500 mg, ಅರ್ಧ ನುಂಗಿದ್ರೆ ಸಾಕಾಗುತ್ತೆ, ಎಲ್ಲ ಊಟ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಈ ಥರ ನಾವು ಸೆಲ್ಫ್ ಡಿಸಿಷನ್ ತೊಗೊಳಕ್ಕೆ ಹೋಗಬಾರ್ದು. ಏನು ಹೇಳಿರ್ತಾರೆ ಅದನ್ನ ಸರಿಯಾದ ವಿಧಾನದಲ್ಲಿ ಮಾಡಬೇಕಾಗತ್ತೆ. ಅಂದರೆ ಏನು ರಕ್ತದ ಟ್ಯಾಬ್ಲೆಟು ಬರೆದು ಕೊಟ್ಟಿರ್ತಾರೆ, ಐರನ್ ಟ್ಯಾಬ್ಲೆಟ್, ಅದು ತೊಗೊಳೋದ್ರಿಂದ ಅನಿಮಿಯಾ ಆಗೋದಿಲ್ಲ, ರಕ್ತ ಸಮೃದ್ಧವಾಗಿರುತ್ತೆ. ಸೊ ಇವನ್ನೆಲ್ಲ ನಾವು ಮಾಡಲೇಬೇಕಾಗತ್ತೆ ವೈದ್ಯರು ಹೇಳಿರುವಂಥ ಒಂದು ಟಿಪ್ಸ್ಗಳನ್ನು. ಆನಂತರ ನಮಗೆ ತಿಳಿದು ನಾವೇ ಏನೇನೋ ಮಾತ್ರೆಗಳನ್ನು ತೊಗೊಳ್ಬಾರ್ದು. ಈಗೇನೋ ನಮಗೆ ಜ್ವರ ಬಂತು, ಜ್ವರಕ್ಕೆ ಇದು ತೊಗೊಳ್ತೀವಲ್ಲ ಮುಂಚೆನೇ ತೊಗೊಳ್ತಾ ಇದ್ದೀವಿ, ಇದನ್ನೇ ತೊಗೊಂಡ್ಬಿಡೋಣ, ಈ ಥರ ನಾವು ಸೆಲ್ಫ್ ಡಿಸಿಷನ್ ತೊಗೊಳಕ್ಕೆ ಹೋಗಬಾರ್ದು. ಮೆಡಿಕೇಷನ್ ವಿಚಾರದಲ್ಲಿ ವೈದ್ಯರು ಏನು ಹೇಳಿರ್ತಾರೆ ಅವ್ರ ಸಲಹೆ ಮೇರೆಗೆ ತೊಗೊಳ್ಬೇಕಾಗತ್ತೆ. ಮತ್ತು ಕೆಲವರಿಗೆ ಆ ಸಮಯದಲ್ಲಿ ಶುಗರ್ ಬರ್ಬೋದು, ಥೈರಾಯ್ಡ್ ಬರ್ಬೋದು, BP ಬರ್ಬೋದು. ಸೊ ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ
ವೈದ್ಯರು ಏನು ನಿಮಗೆ ಸಲಹೆ ಕೊಟ್ಟಿರ್ತಾರೆ ಅದನ್ನು ತಪ್ಪದೆ ಫಾಲೋ ಮಾಡಬೇಕಾಗತ್ತೆ. ಇದೇ ನಾವು ಕಾಂಪ್ಲಿಕೇಶನ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ಆ ಟೈಮಲ್ಲಿ ಏನು ಬಂದಿರುತ್ತೋ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಕಲ್ತಿರ್ಬೇಕಾಗತ್ತೆ. ಸ್ವಂತ ನಿರ್ಧಾರಗಳನ್ನು ತಗೊಳ್ಬಾರ್ದು. ಮತ್ತು ಇನ್ನೊಂದು ತಪ್ಪು ಭಾಳ ಏನು ಮಾಡ್ತಾರೆ ಗರ್ಭಿಣಿಯರು ಅಂತ ಹೇಳಿದ್ರೆ, 9 ತಿಂಗಳು ತುಂಬಿರುತ್ತೆ, ಎಲ್ಲರಿಗೂ 9 ತಿಂಗಳು 9 ದಿವಸಕ್ಕೆ ಡೇಟ್ ಕೊಟ್ಟಿರ್ತಾರೆ. ಬಟ್ ಎಷ್ಟೋ ಜನಗಳಿಗೆ ಅದರಿಗಿಂತ ಮೊದಲಿನೇ ಹೆರಿಗೆ ಆಗೋ ಸಂದರ್ಭಗಳು ಎದುರಾಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ಇಲ್ಲ ಆಸ್ಪತ್ರೆಗೆ ಹೋದೆ ನಾನು, ಹಾಗಾಗಿ ಬೇಗ ಹೆರಿಗೆ ಮಾಡಿಸ್ಬಿಟ್ರು, ಸಿಸೇರಿಯನ್ ಮಾಡಿಸ್ಬಿಟ್ರು, ನಾವು ಕಾಯ್ಬೋದಿತ್ತು, ನಾರ್ಮಲ್ ಆಗ್ತಾ ಇತ್ತಾ ನಮಗೆ, ಈ ಥರ ಏನೋ ಅಕ್ಕಪಕ್ಕ ಸುದ್ದಿ ಕೇಳಿರ್ತಾರೆ. ಕೆಲವ್ರು ಏನು ಮಾಡ್ಬಿಡ್ತಾರೆ, ಕಂಪ್ಲೀಟಾಗಿ ಅವ್ರು ನೆತ್ತಿ ನೀರು ಅಂತ ಏನು ಹೇಳ್ತೀವಲ್ಲ ಅದು ಹೋಗೋ ತನಕನೂ ಕಾಯ್ತಾ ಇರ್ತಾರೆ. ಎಷ್ಟೇ ಪೇಯ್ನ್ ಬಂದಿರಲಿ ಮನೇಲಿ ತಡ್ಕೊಳ್ತಾರೆ. ಅದೆಲ್ಲ ಹೋದ್ಮೇಲೆ ಹೋಗ್ಬಿಟ್ರೆ ತಕ್ಷಣಕ್ಕೆ ಡೆಲಿವರಿ ಮಾಡಿಸ್ಬಿಡ್ತಾರೆ ನಾರ್ಮಲ್ ಅಂತ ಹೇಳ್ಬಿಟ್ಟು. ಈ ಥರ ನಾವೇ ನಿರ್ಧಾರ ತೊಗೊಳಕ್ಕೆ ಹೋಗಬಾರ್ದು. ಎಷ್ಟೋ ಸಂದರ್ಭಗಳಲ್ಲಿ ಏನಾಗಿರುತ್ತೆ, ಮಗುವಿಗೆ ಒಳಗಡೆ ಏನೋ ತೊಂದರೆ ಆಗಿರುತ್ತೆ. ಒಂದೊಂದ್ಸರಿ ಮಗು ಏನು ಮಾಡುತ್ತೆ, ಮೆಕೋನಿಯಂ ಪಾಸ್ ಆಗಿರುತ್ತೆ ಮಗುಗೆ, ಅಥವಾ ಕರಳು ಬಳ್ಳಿ ಕತ್ತಿಗೆ ಸುತ್ತಾಕೊಂಡಿರುತ್ತೆ. ತುಂಬ ಕಾಂಪ್ಲಿಕೇಶನ್ಸ್ಗಳು ನಡೀತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ವೈದ್ಯರೇ ಸರಿಯಾಗಿ ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕೊನೆಗೆ ನೋಡಿ, 9 ತಿಂಗಳ ತನಕ ಅಷ್ಟೊಂದು ಕನಸು ಕಟ್ಕೊಂಡು ಮಗುನ ಹೊಟ್ಟೆಲಿ ಇಟ್ಕೊಂಡು ಸಾಕಿರ್ತಾರೆ. ಕೊನೆ ಟೈಮಲ್ಲಿ ನಮ್ದು ಏನೋ ಒಂದು ತಪ್ಪು ನಿರ್ಧಾರಗಳಿಂದ ಮಗುವಿಗೆ ಹಾನಿಯಾಗುವಂತಹ ಕೆಲಸನ ಮಾಡ್ಕೊಳಕ್ಕೆ ಹೋಗಬಾರ್ದು. ಇದು ಕೂಡ ಕೊನೆ ಟೈಮಲ್ಲಿ, ಡೆಲಿವರಿ ಟೈಮಲ್ಲೂ ಕೂಡ ಕಾಂಪ್ಲಿಕೇಶನ್ ಬರೋ ಸಾಧ್ಯತೆ ಇರುತ್ತೆ. ಅದನ್ನು ಕೂಡ ನಾವು ಸ್ವಂತವಾಗಿ ನಿರ್ಧಾರ ತೊಗೊಳಕ್ಕೆ ಹೋಗಬಾರ್ದು. ವೈದ್ಯರು ಏನು ಹೇಳ್ತಾರೆ ಆ ರೀತಿ ಅದನ್ನು ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಪ್ರೆಗ್ನೆಂಟ್ ಇದ್ದಾಗ ಬರುವಂಥ ಕಾಯಿಲೆಗಳನ್ನ ಮ್ಯಾನೇಜ್ ಮಾಡೋದು, ನಂತರ ಹೆರಿಗೆ ಸಂದರ್ಭದಲ್ಲಿ ಬರುವಂಥ ಕಾಂಪ್ಲಿಕೇಶನ್ನ ಮ್ಯಾನೇಜ್ ಮಾಡಿದ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಇದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಒಂದು ಹೆಲ್ತ್ ಸ್ಟೈಲ್, ಅಂದರೆ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸಮಯಕ್ಕೆ ಸರಿಯಾಗಿ ಊಟ, ತಿಂಡಿ, ವಿಶ್ರಾಂತಿ, ನಿದ್ದೆ, ಇದು ಬಹಳ ಮುಖ್ಯ. ನಿದ್ದೆ ಕೆಲವೊಂದು ಸರಿ ರಾತ್ರಿ ದಿನ ತುಂಬ್ತಾ ಬರೋದಿಲ್ಲ. ಸೊ ಅವಾಗ ಹಗಲೊತ್ತು ನಿದ್ದೆ ರೆಸ್ಟ್ ಮಾಡಬೇಕಾಗತ್ತೆ. ಕಂಪಲ್ಸರಿ ಗರ್ಭಿಣಿಯರು ಹಗಲೊತ್ತಲ್ಲೂ ಕೂಡ 2 ಅವರ್ಸು ರೆಸ್ಟ್ ಮಾಡಲೇಬೇಕು. ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾನೆ ಇರಬಾರ್ದು. ಈಗ ವರ್ಕಿಂಗ್ ಮದರ್ಸ್ ಇರ್ತಾರೆ, ಕೆಲವೊಬ್ಬರಿಗೆ ಲೀವ್ ಇರೋದಿಲ್ಲ, ಅವರು ಡೆಲಿವರಿ ತನಕನೂ ಹೋಗ್ತಾನೆ ಇರ್ತಾರೆ ಆಫೀಸ್ಗೆ. ಮಧ್ಯದಲ್ಲಿ 1-2 ಅವರ್ಸು ಬ್ರೇಕ್ ತೊಗೊಳ್ಬೇಕಾಗತ್ತೆ. ರೆಸ್ಟ್ ಕೂಡ ಬಹಳ, ವಿಶ್ರಾಂತಿ ಅಂತ ಹೇಳ್ತೀವಿ, ಬಹಳ ಅವಶ್ಯಕತೆ ಇರುವಂಥದ್ದು. ಸೊ ಸರಿಯಾದ ಸಮಯಕ್ಕೆ ಊಟ, ನಿದ್ದೆ, ವಿಶ್ರಾಂತಿ, ಇದ್ರ ಜೊತೆಗೆ ಸಂಬಂಧಪಟ್ಟ ಕೆಲವೊಂದು ಎಕ್ಸಸೈಸ್, ವ್ಯಾಯಾಮಗಳನ್ನಾಗಲಿ ಪ್ರಾಣಾಯಾಮಗಳನ್ನು ಮಾಡಿದರೆ ಹೆಲ್ದಿ ಲೈಫ್ ಸ್ಟೈಲ್ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಇದೆಲ್ಲ ಕಡಿಮೆ ಇದೆ. ಆಲ್ಕೋಹಾಲ್ ತೊಗೊಳ್ಳೋದಿರ್ಬೋದು ಮತ್ತು ಸ್ಮೋಕಿಂಗ್ ಇರ್ಬೋದು, ಇದು ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಳು ಮಾಡೋದಿಲ್ಲ. ಆದರೂ ಕೂಡ ಈಗ ಯಾರೋ ಅಕ್ಕಪಕ್ಕದಲ್ಲಿ ಬೀಡಿ ಸೇರ್ತಾ ಇರ್ತಾರೆ, ಆ ಬೀಡಿ ಸೇದೋರ ಪಕ್ಕ, ಸಿಗರೇಟ್ ಸೇದೋರ ಪಕ್ಕ ಕೂತ್ಕೊಳ್ಬಾರ್ದು. ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗತ್ತೆ. ಅದು ಅವರ ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಬರೋಂಥ ಹೋಗಿ ಅದಿನ್ನೂ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ. ಈ ರೀತಿ ನೀವು ರೆಗ್ಯುಲರಾಗಿ ಮಾಡ್ಕೊಂಡು ಹೋದರೆ ಯಾವುದೇ ತೊಂದರೆ ಇಲ್ಲದೆ ಸುಲಭವಾಗಿ ಹೆರಿಗೆ ಆಗಲಿಕ್ಕೆ ಸಾಧ್ಯ. ಎಲ್ಲರೂ ನಾರ್ಮಲೇ ಅಂತ ಆಸೆ ಪಟ್ಟಿರ್ತಾರೆ, ಬಟ್ ಕೆಲವೊಂದು ಟೈಮಲ್ಲಿ ಸಿಸೇರಿಯನ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೂ ಕೂಡ ನಮ್ಮ ಮೈಂಡ್ ರೆಡಿ ಇರಬೇಕು. ಸೊ ಮುಖ್ಯವಾಗಿ ನೋಡಿರಿ, ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿರಬೇಕಾಗತ್ತೆ ಗರ್ಭಿಣಿಯದ್ದು. ಇದು ಗರ್ಭಿಣಿ ಇದ್ದಾಗ ಡಿಪ್ರೆಷನ್ ಆಗೋದಾಗಲಿ ಅಥವಾ ಆ್ಯಂಗ್ಸೈಟಿಯನ್ನು ತುಂಬ ಸಿಡಿಮಿಡಿ ಮಾಡೋದು, ತುಂಬ ಒಂಥರ ಒಂಟಿತನ ಅನುಭವಿಸೋದು, ಈ ಥರ ಎಲ್ಲನೂ ಇದ್ದರೆ ಒಬ್ಬ ಸೈಕ್ಯಾಟ್ರಿಸ್ಟನ್ನು ಕೂಡ ಕನ್ಸಲ್ಟ್ ಮಾಡಬೇಕಾಗತ್ತೆ. ಪದೇ ಏನೋ ಒಂಥರ ಭಯ ಆಗೋದು, ಗರ್ಭಿಣಿ ಯೂಶಲಿ ಭಯ ಆಗ್ತಾ ಇರುತ್ತೆ, ಮಗುವಿಗೆ ಏನಾಗುತ್ತೆ, ಯಾವ ಟೈಮಲ್ಲಿ ಏನಿರುತ್ತೆ, ಇದು ಭಯ ಇರುತ್ತೆ. ಇದು ಅತಿಯಾಗಿ ಆದರೆ ಅವರು ಹೋಗಿ ಒಂದು ಸಾರಿ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಕೌನ್ಸಿಲಿಂಗ್ ತೊಗೊಂಡು ಬರಬೇಕಾಗತ್ತೆ. ತುಂಬ ಖುಷಿಯಾಗಿ ಆನಂದವಾಗಿ ಇರೋವಂಥ ಟೈಮ್ ಇದು. ಅದನ್ನು ಮಗು ಒಟ್ಟಿಗೆ ಎಂಜಾಯ್ ಮಾಡಬೇಕು. ಇದರಲ್ಲಿ ಏನೇ ಕಾಂಪ್ಲಿಕೇಶನ್ ಆದರೂ ಕೂಡ ನೀವು ಆಸ್ಪತ್ರೆಗೆ ಹೋಗೋದನ್ನು ತಪ್ಪಿಸಬಾರ್ದು. ಸರಿಯಾದ ರೀತಿಯಲ್ಲಿ ಈ ಥರ ಚೆಕಪ್ ಇರೋದ್ರಿಂದ ಮಗುವಿಗೆ ಏನೂ ತೊಂದರೆ ಆಗಲ್ಲ, ತಾಯಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನ ನಂತರನೂ ಏನೋ ಕೆಲವೊಂದು ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ ಆಗ್ಬೋದು. ನಿಮಗೆ ಗೊಂದಲದಲ್ಲಿದ್ದರೆ ಖಂಡಿತವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಸಂಬಂಧಪಟ್ಟ ಸೂಕ್ತವಾದ ಸಲಹೆಯನ್ನು ಕೊಡ್ತೀನಿ. ಆನಂತರ ಈ ವಿಡಿಯೋಗಳನ್ನು ಗರ್ಭಿಣಿಯರಿಗಾಗಲಿ, ಆಮೇಲೆ ಗರ್ಭಿಣಿಯರು ಯಾರು ಇರ್ತಾರಲ್ಲ ಅವ್ರ ಮನೆಯವ್ರಿಗಾಗಲಿ ಶೇರ್ ಮಾಡಿ, ಇದು ಅವ್ರಿಗೆ ಖಂಡಿತವಾಗಿ ಉಪಯೋಗಕ್ಕೆ ಬರುತ್ತೆ. ಆನಂತರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬರುವಂತಹ ವಿಡಿಯೋ ನಿಮಗೆ ಫಸ್ಟು ಬಂದು ತಲುಪುತ್ತೆ. ಸೊ ಶೀಘ್ರದಲ್ಲಿ ಈ ವಿಡಿಯೋಗಳು ನಿಮಗೆ ತಲುಪುತ್ತೆ ಅಂತ ಹೇಳಿಬಿಟ್ಟು, ಮತ್ತು ನಂತರ ನನಗೆ ವಿಡಿಯೋ ಮಾಡಲಿಕ್ಕೂ ಕೂಡ ಸ್ಫೂರ್ತಿ ಸಿಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಎಲ್ಲ ವೀಕ್ಷಕರಿಗೂ ನಮಸ್ಕಾರ.